ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ ಆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ದರ್ಶನದ ಸಮಯವನ್ನು ಬದಲು ಮಾಡಲಾಗಿದೆ. ಯಾಕಂದರೆ ಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ಇಂತಿಷ್ಟು ಸಮಯ ಅಂತ ಇರುತ್ತೆ, ಸಮಯವನ್ನು ನಿಗದಿ ಮಾಡ್ತಾರೆ. ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನು ಮುಚ್ಚಿ ಗ್ರಹಣ ಮುಗಿದ ನಂತರ ದೇವಸ್ಥಾನದ ಬಾಗಿಲುಗಳನ್ನು ತೆಗೆಯುವಂತಹ ಕಾರ್ಯ ಇರುತ್ತೆ. ನಾಳೆ ರಾಜ್ಯದ ಪ್ರತಿಷ್ಠಿತ ಅಥವಾ ಪ್ರಸಿದ್ಧ ದೇವಾಲಯಗಳೇನಿರುತ್ತೆ ಆ ಎಲ್ಲ ದೇವಾಲಯಗಳ ಬಾಗಿಲು ಬಂದಾಗುತ್ತೆ. ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗುವ ಮುನ್ನ ನೀವು ಸಮಯವನ್ನು ನೋಡ್ಕೊಳ್ಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ನಾಳೆ ವರ್ಷದ ಮೊದಲ ಅಪೂರ್ಣ ಚಂದ್ರಗ್ರಹಣ. ಈ ಹಿನ್ನೆಲೆಯಲ್ಲಿ ಸಮಯ ಚೇಂಜ್ ಆಗುತ್ತೆ. ಮಧ್ಯಾಹ್ನ 3:20ಕ್ಕೆ ಆರಂಭವಾಗಿ ಸಂಜೆ 6:47 ಗ್ರಹಣ ಕೊನೆಗೊಳ್ಳುತ್ತೆ. ತಿರುಪತಿ ತಿರುಮಲ ದೇವಸ್ಥಾನ 10 ಗಂಟೆಗಳ ದರ್ಶನ ಸ್ಥಗಿತಗೊಳಿಸುತ್ತೆ. ತಿರುಪತಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7:30 ಕ್ಲೋಸ್ ಆಗುತ್ತೆ. ತಿರುಪತಿಯ ಒಂದು ಬಾಗಿಲು ದರ್ಶನ ಇರೋದಿಲ್ಲ. ರಾತ್ರಿ 8 ಗಂಟೆಗೆ ನಂತರವಷ್ಟೇ ಒಂದು ತಿರುಪತಿ ದೇವಸ್ಥಾನದ ದರ್ಶನ, ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ನೀವು ಪಡಿಬಹುದು. ಧರ್ಮಸ್ಥಳದಲ್ಲಿ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:30 ತನಕ ದರ್ಶನ. ಗ್ರಹಣದ ನಂತರ ರಾತ್ರಿ 7:30ಯಿಂದ ಧರ್ಮಸ್ಥಳದ ದೇಗುಲ ಬಾಗಿಲು ಓಪನ್ ಆಗುತ್ತೆ. ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಹ ಸೇವೆಗಳನ್ನು ರದ್ದು ಮಾಡಿದೆ. ಅದಕ್ಕೂ ಕೂಡ ಸಮಯವನ್ನು ನಿಗದಿ ಮಾಡಿದ್ದಾರೆ. ಬೆಂಗಳೂರಿನ ದೇವಾಲಯಗಳಲ್ಲಿ ಪೂಜಾ ಮತ್ತು ದರ್ಶನ ಸಮಯವನ್ನು ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನದಿಂದ ಸಂಜೆಯವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ಅಲ್ಲಿ ಗವಿಗಂಗಾಧೇಶ್ವರ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ, ದೊಡ್ಡ ಗಣೇಶ್ವರ ದೇವಸ್ಥಾನ ಏನಿದೆ, ಗಣಪತಿ ದೇವಸ್ಥಾನ, ಈ ಎಲ್ಲ ದೇವಸ್ಥಾನಗಳ ಬಾಗಿಲು ಕ್ಲೋಸ್ ಆಗುತ್ತೆ. ಬಹುತೇಕ ದೇವಸ್ಥಾನ ಬೆಳಗ್ಗೆ 9ರಿಂದ ಸಂಜೆ 7:30 ತನಕ ಕ್ಲೋಸ್ ಆಗಿರ್ತವೆ. ಗ್ರಹಣ ಮುಕ್ತಾಯ ಆದ ನಂತರನೇ ಬಹುತೇಕ ಎಲ್ಲ ದೇವಸ್ಥಾನಗಳ ಬಾಗಿಲು ಓಪನ್ ಆಗುತ್ತೆ. ಸೂರ್ಯಗ್ರಹಣ ಆಗಿರಲಿ, ಚಂದ್ರಗ್ರಹಣ ಆಗಿರಲಿ, ಈ ಗ್ರಹಣ ಸಮಯ ಅಂತ ಬಂದಾಗ ದೇವಸ್ಥಾನಗಳ ಬಾಗಿಲನ್ನು ಮುಚ್ಚಲಾಗುತ್ತೆ. ಗ್ರಹಣ ಬಿಟ್ಟ ನಂತರ ದೇವಸ್ಥಾನಗಳ ಬಾಗಿಲನ್ನು ತೆಗೆಯಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಮಯವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ರಾಜ್ಯದಾದ್ಯಂತ ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣವನ್ನು ನಾವು ನೋಡಬಹುದು ನಾಳೆ. ಇದಕ್ಕೋಸ್ಕರ ಎಲ್ಲ ದೇವಾಲಯಗಳ ಬಾಗಿಲು, ಪ್ರಸಿದ್ಧವಾಗಿರುವಂತಹ ದೇವಾಲಯಗಳು, ಚಿಕ್ಕಪುಟ್ಟ ದೇವಾಲಯಗಳು ಎಲ್ಲವೂ ಕೂಡ ಅಷ್ಟೇ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ 10 ಗಂಟೆಗಳ ಕಾಲ ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕು, ಗ್ರಹಣ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ನೀವು ಸಮಯವನ್ನು ನೋಡಿಕೊಂಡು ಹೋಗಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳಿ, ಸಮಯವನ್ನು ಕೇಳಿಕೊಂಡು ಆಮೇಲೆ ಹೋಗಿ. ಮಧ್ಯಾಹ್ನ 3:20 ಆರಂಭವಾದಂತಹ ಈ ಚಂದ್ರಗ್ರಹಣ ಸಂಜೆ 6:47 ಕೂಡ ಗ್ರಹಣ ಇರುತ್ತೆ. ಆ ಸಮಯಕ್ಕೆ ಕೊನೆಗೊಳ್ಳುತ್ತೆ. ಆ ನಂತರ ದೇವಸ್ಥಾನಗಳ ಬಾಗಿಲು ಓಪನ್ ಆಗುತ್ತೆ. ಗ್ರಹಣ ಶುರುವಾಗೋದಕ್ಕೂ ಮುಂಚೆ ಒಂದು 2-3 ಗಂಟೆ ಮುಂಚೆನೇ ದೇವಸ್ಥಾನಗಳ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವರು, ಅರ್ಚಕರಾಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು. ಇನ್ನು ಮುಖ್ಯವಾಗಿ ಪ್ರಸಿದ್ಧ ದೇವಾಲಯ ಆಗಿರುವಂತಹ ತಿರುಪತಿ ದೇವಸ್ಥಾನ ಇದೆ, ತಿರುಪತಿ ತಿರುಮಲ ದೇವಸ್ಥಾನ 10 ಗಂಟೆಗಳ ತನಕ ತನ್ನ ದರ್ಶನವನ್ನು ಕೊಡೋದಿಲ್ಲ. ತಿರುಪತಿ ತಿಮ್ಮಪ್ಪ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ರಾತ್ರಿ 7:30 ತನಕ 7:30 ಕೂಡ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗುತ್ತೆ. ತಿರುಪತಿಗೆ ಹೋಗೋರು ಕೂಡ ಈ ದಿನ ಏನಾದರೂ ಹೋಗಿ ತಲುಪಿದ್ರೆ ಅಲ್ಲಿ ನೀವು ಅಲ್ಲೇ ಕಾಯಬೇಕಾಗುತ್ತೆ. ಆ ಸೆಲ್ಗಳಲ್ಲಿ ಹಾಕಿರ್ತಾರಲ್ಲ, ಅಲ್ಲೇ ಇರಬೇಕಾಗುತ್ತೆ. ರಾತ್ರಿ 8 ಗಂಟೆಯಿಂದ ಶುರುವಾಗುತ್ತೆ, ದರ್ಶನಕ್ಕೆ ಬಿಡುತ್ತಾರೆ. ಈ ರೀತಿಯಾದ ಸಮಯ ಬದಲಾವಣೆ ಇದೆ. ಧರ್ಮಸ್ಥಳದಲ್ಲಿಯೂ ಕೂಡ ಅಷ್ಟೇ, ಸಾಕಷ್ಟು ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 6:30ಯಿಂದ ಮಧ್ಯಾಹ್ನ 1:30 ತನಕ ದರ್ಶನ ಇರುತ್ತೆ. ಆ ನಂತರ ಗ್ರಹಣ ಏನು ಶುರುವಾಗುತ್ತೆ ಆವಾಗ ಕ್ಲೋಸ್ ಮಾಡ್ತಾರೆ. ಮತ್ತೆ ರಾತ್ರಿ 7:30ಗೆ ದರ್ಶನ ಆರಂಭ ಆಗುತ್ತೆ ಧರ್ಮಸ್ಥಳದಲ್ಲಿ. ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಲ್ಲಾಗಿರ್ಬೋದು, ಬೆಂಗಳೂರಿನಲ್ಲಿರುವಂತಹ ಕೆಲ ದೇವಸ್ಥಾನಗಳಾಗಿರ್ಬೋದು, ಈ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಸಮಯ ಬದಲಾವಣೆ ಇದೆ. ಗ್ರಹಣ ಶುರುವಾಗುವ ಮುಂಚೆ 1 ಗಂಟೆ ಮುಂಚೆ ಮತ್ತು ಗ್ರಹಣ ಮುಗಿದು 1 ಗಂಟೆ ನಂತರ. ಯಾಕಂದರೆ ದೇವಾಲಯದ ಶುದ್ಧೀಕರಣ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಸಮಯವನ್ನು ನಿಗದಿ ಮಾಡಿರುವಂಥದ್ದು. ಮುಖ್ಯವಾಗಿ ನಾವು ಗಮನಿಸೋದಾದರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರಲ್ಲಿರುವಂಥದ್ದು, ಕಾಡು ಮಲ್ಲೇಶ್ವರ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ, ಈ ದೇವಸ್ಥಾನಗಳೆಲ್ಲವೂ ಕೂಡ ಬಂದಾಗಿರುತ್ತೆ. ಗ್ರಹಣ ಸಮಯ ಮುಗಿದ ನಂತರ ದೇವಸ್ಥಾನಗಳ ಬಾಗಿಲು ಓಪನ್ ಆಗುತ್ತೆ, ನೀವು ದರ್ಶನವನ್ನು ಪಡಿಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.